ತರಿಸ್ಕೊಂಡು ನೀರು ಮೇಂಟೈನ್ ಮಾಡ್ತಾಯಿದ್ವಿ. ಸದ್ಯಕ್ಕೀಗ ನೀರಿಂದು ತುಂಬ ಕೊರತೆ ಇದೆ ಸರ್. ಈಗ ಹಂಗಾಗ್ಬಿಟ್ಟು 5 ಎಕರೆ ಜಮೀನಿಗೆ ಬೋರ್ ನೀರು ಆಗ್ತಾಯಿಲ್ಲ ಸರ್. ಈಗ ಅದರಿಂದ ನಾವು ನೀರು ಟ್ಯಾಂಕರ್ ನೀರೇ ಬಳಸ್ತಾ ಇದ್ದೀವಿ. ಒಂದು ಎರಡನೇದಾಗಿ ರಾಮನಗರ ರೇಟ್ ಮಾರ್ಕೆಟಿಗೆ ಒಳ್ಳೆ ಧಾರಣೆ ಸಿಗ್ತಾಯಿದೆ ಸರ್. ನಮಗೆ ಈ ವರ್ಷದಲ್ಲಿ ಒಳ್ಳೆ ಬೆಳೆ ಬೆಳೆದಿದ್ದೀವಿ. 2 ಪ್ರಶಸ್ತಿ ಪತ್ರನೂ ಬಂದಿದೆ ಸರ್ ನಮಗೆ ಈ ವರ್ಷದಲ್ಲಿ. ಹಂಗಾಗ್ಬಿಟ್ಟು ಒಳ್ಳೆ ಬೆಳೆ ಗೊಬ್ಬರ ತೋಟಕ್ಕೆ ಇಲಾಖೆಯಿಂದ ಒಳ್ಳೆ ಸವಲತ್ತು ಕೊಡ್ತಾಯಿದ್ದಾರೆ. ಅವರು ಅಂತಂದರೆ ಸಾರೇ ಇದ್ದರು. ಆವಾಗ ನಾವು ಅವ್ರಿಗೂ ಲೆಟ್ರ್ ಕೊಟ್ಟಿದ್ವಿ, ಈ ಥರ ಪ್ರಾಬ್ಲಮ್ ಇದೆ, ನಮಗೆ ತೊಂದರೆ ಇದೆ ಅಂತೇಳ್ಬಿಟ್ಟು. ಆದರೂ ಅವರು ಅನುಕೂಲ ಮಾಡಿದ್ದಾರೆ. ಅವನ್ನ ನೆನೆಸ್ಕೊಳ್ತಾ ಇದ್ದೀವಿ. ಈಗ ರೇಷ್ಮೆನ ಬಿಟ್ಟಿಲ್ಲ ನಾವು ಇವತ್ತರವರೆಗೂ. ಟ್ಯಾಂಕರಲ್ಲಾದರೂ ನೀರು ಹೊಡೆಸ್ಕೊಂಡು ನಾವು ರೇಷ್ಮೆನ ಉಪಯೋಗ ಮಾಡ್ತಾಯಿದ್ದೀವಿ. ನಮ್ಮ ರೇಷ್ಮೆ ಇಲಾಖೆಯಿಂದನೂ ಒಳ್ಳೆಯ ಅನುಕೂಲನೂ ಸಹಾಯ ಮಾಡಿದ್ದಾರೆ. ಬೆಳೆ ಆಗಿರೋದ್ರಿಂದ ನಾವು ಮನೆ ಮಂದಿ ಎಲ್ಲ ಸೇರಿಕೊಂಡು ರೇಷ್ಮೆನೇ ಇದು ಮಾಡ್ತಾಯಿದ್ದೀವಿ. ನಾವು ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅಣ್ಣವರು ನಾವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಪ್ರತಿ ತಿಂಗಳು ಮಾರ್ಕೆಟ್ಗೆ ಹೋಗಿ ಬರ್ತಾಯಿರ್ತೀವಿ. ಅದೇ ಮಾರ್ಕೆಟ್ಗೆ ಹೋದರೂ ಈ 2026ರಲ್ಲೇ 2 ಪ್ರಶಸ್ತಿ ತಂದಿದ್ದೀವಿ. ನಮಗೆ ರಾಮನಗರದಲ್ಲಿ ಒಳ್ಳೆ ಬೆಲೆ ಸಿಕ್ಕಿದೆ.